Hi, good morning students. In our last class, we have completed the first chapter of biology, that is living world. First chapter ಮುಗಿದ್ಮೇಲೆ next second chapter ಯಾವುದು ನಿಮ್ಮ biology ಅಂದ್ರೆ it is nothing but biological classification. Biological classification chapter ಗೆ ಎಂಟರ್ ಆಗಕ್ಕಿಂತ ಮುಂಚೆ ನಾವು ಫಸ್ಟ್ ಚಾಪ್ಟರ್ನ ಈಗ ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಚಾಪ್ಟರ್ ಯಾವುದು ಅಂತ ನಿಮಗೆ ಗೊತ್ತಾಗಿದೆ, ಇಟ್ ಈಸ್ ನಥಿಂಗ್ ಬಟ್ ಲಿವಿಂಗ್ ವರ್ಲ್ಡ್ ಕಾನ್ಸೆಪ್ಟ್ ಅಥವಾ ಲಿವಿಂಗ್ ವರ್ಲ್ಡ್ ಚಾಪ್ಟರ್ನ ಏನು ಮಾಡಿದ್ವಿ, ಕಂಪ್ಲೀಟ್ ಮಾಡಿದ್ವಿ. ಲಿವಿಂಗ್ ವರ್ಲ್ಡ್ ಚಾಪ್ಟರ್ಲಿ ಬರುವಂಥ ಕಾನ್ಸೆಪ್ಟ್ಸ್ ಏನೇನು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ಟೂಡೆಂಟ್ಸ್. ದಿ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಲಿವಿಂಗ್ ಬೀಯಿಂಗ್ಸಲ್ಲಿ ಏನೇನು ಥರದ ಕ್ಯಾರೆಕ್ಟರ್ಸ್ ಇದೆ ಅದಷ್ಟನ್ನು ಸ್ಟಡಿ ಮಾಡಿದ್ರೆ, ಅದು ಮುಗಿದ್ಮೇಲೆ ನೆಕ್ಸ್ಟ್ ಸ್ಟಡಿ ಮಾಡಿದ್ದು ಯಾವುದು ಅಂದರೆ ಬಯೋಡೈವರ್ಸಿಟಿ. ದಿ ಡೆಫಿನೇಷನ್ ಆಫ್ ಬಯೋಡೈವರ್ಸಿಟಿ ಎಲ್ಲರಿಗೂ ಗೊತ್ತಾಗಿದೆ. ದಿ ಸಮ್ ಟೋಟಲ್ ಸ್ಪೀಷೀಸ್ ರಿಚ್ನೆಸ್ ಇಸ್ ಕಾಲ್ಡ್ ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಬಯೋಡೈವರ್ಸಿಟಿ ಆದಮೇಲೆ ನೆಕ್ಸ್ಟ್ ಬಂದಿದ್ದ ಕಾನ್ಸೆಪ್ಟ್ ಯಾವುದಂದರೆ ಇಟ್ ಈಸ್ ನಥಿಂಗ್ ಬಟ್ taxonomy. Who is the father of taxonomy ಅಂತ ಕೂಡಲೇ the father of taxonomy is Linnaeus is the father of taxonomy ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸ್ಟಡಿ ಮಾಡಿದ ಕಾನ್ಸೆಪ್ಟು ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್. ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಅಂದ ಕೂಡಲೇ ಎಲ್ಲರ ಮೈಂಡಲ್ಲೂ ಸೆಟ್ ಆಗಿದೆ. ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಅಂದ ಕೂಡಲೇ ಸ್ಪೀಷೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆ್ಯಂಡ್ ಕಿಂಗ್ಡಮ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಅದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಚಾಪ್ಟರ್ಲಿ ಸ್ಟಡಿ ಮಾಡಿದ್ದು ಬೈನೋಮಿಯಲ್ ಸಿಸ್ಟಮ್ ಆರ್ ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್. ಬೈನೋಮಿಯಲ್ ನೊಮ್ಯಾನಿಕ್ಲೇಚರ್ ಅಂದ ಕೂಡಲೇ ದಿ ಸ್ಟ್ಯಾಂಡರ್ಡೈಸ್ಡ್ ಆರ್ scientific naming of organism is called binomial nomenclature ಅಂತೇಳಿ ಕರಿತೀವಿ. In binomial nomenclature it has two components. The first one is called generic name and the second one is called specific epithets ಅಂತೇಳಿ ಕರಿತೀವಿ. ಇದು ಸಹ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ ಒನ್ ಸ್ಟಡಿ ಮಾಡಿದ್ದು ಯಾವುದು ಅಂದರೆ ಟ್ಯಾಕ್ಸೋನಮಿಕಲ್ ಏಡ್ಸ್. ಇನ್ ಟ್ಯಾಕ್ಸೋನಮಿಕಲ್ ಏಡ್ಸ್ ಮೇನ್ಲಿ ನಾವು ಅಬ್ಸರ್ವ್ ಮಾಡಿದ ಫೀಚರ್ಸ್ ಏನೇನು ಅಂದರೆ ಒನ್ ಈಸ್ ಹರ್ಬೇರಿಯಂ, ಸೆಕೆಂಡ್ ಒನ್ ಮ್ಯೂಸಿಯಂ, ಥರ್ಡ್ ಒನ್ ಬೊಟಾನಿಕಲ್ ಗಾರ್ಡನ್, ಫೋರ್ತ್ ಒನ್ ಝುವಾಲಜಿಕಲ್ ಪಾರ್ಕ್ ಆ್ಯಂಡ್ ಫಿಫ್ತ್ ಒನ್ ಕೀ. ಇದು ಟ್ಯಾಕ್ಸಾನಮಿಕಲ್ ಏಡ್ಸ್. ಇದಿಷ್ಟು ನಾವು ಸ್ಟಡಿ ಮಾಡಿದ್ವಿ ಎಲ್ಲಿ ಅಂದರೆ ನಮ್ಮ ಫಸ್ಟ್ ಚಾಪ್ಟರ್ ಇಟ್ ಈಸ್ ನಥಿಂಗ್ ಬಟ್ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ನಾವು ಏನು ಮಾಡಿದ್ವಿ, ಇದಿಷ್ಟು ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ವಿ. ಒಂದ್ಸಲಿ ರಿವೈಸ್ ಮಾಡಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದು ಕಾನ್ಸೆಪ್ಟ್ನ ಏನು ಮಾಡಿ ನೀಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಹಾಗಾದರೆ ಸೆಕೆಂಡ್ ಚಾಪ್ಟರ್ ನೋಡಿದರೆ ದಿ ಸೆಕೆಂಡ್ ಚಾಪ್ಟರ್ ಈಸ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಂದು ಐಡಿಯಾ ಬಂದಿದೆ. ಯಾಕಂದರೆ ಪ್ರತಿಯೊಂದು ಆರ್ಗ್ಯಾನಿಸಮ್ನ ಸಿಮಿಲಾರಿಟಿ ಮತ್ತು ಡಿಸ್ಸಿಮಿಲಾರಿಟಿ ಬೇಸಿಸ್ ಮೇಲೆ ಏನು ಮಾಡಿದ್ವಿ, ಗ್ರೂಪಿಂಗ್ ಮಾಡ್ತಾ ಬಂದ್ವಿ. ಓಕೆ, ಅಲ್ಲಿ ನಾವು ಯಾವ ಟರ್ಮ್ ಯೂಸ್ ಮಾಡಿದ್ವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕ್ಲಾಸಿಫಿಕೇಶನ್ ಅಂತ ಟರ್ಮ್ನ ಏನು ಮಾಡಿದ್ವಿ, ಯೂಸ್ ಮಾಡ್ಕೊಂಡ್ವಿ. ಓಕೆ, ಬಟ್ ನಮಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನಿಂದ ಮೈನ್ ಹೆಲ್ಪ್ ಏನು ಅಂದರೆ ದ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ವಿಚ್ ಈಸ್ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್. ಡಿಫ್ರೆಂಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ನ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಮೈನಾಗಿ ಸಪೋರ್ಟ್ ಮಾಡೋದು ಯಾರು ಅಂದರೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅಗೇನ್ ಈ ಚಾಪ್ಟ್ರಲ್ಲಿ ನಾವು ಮೈನಾಗಿ ನೋಡುವಂಥ ಥಿಂಗ್ಸ್ ಏನು ಅಂದರೆ RH ವಿಟೇಕರ್ನ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಏನು ಮಾಡ್ತೀವಿ, ಇನ್ ಡೀಟೇಲ್ ಆಗಿ ಈ ಚಾಪ್ಟ್ರಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಹಾಗಾದರೆ ಫಸ್ಟ್ ಅಬ್ಸರ್ವ್ ಮಾಡಿದ್ರೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ಲಿ ಫಸ್ಟ್ ಇರುವಂಥ ಹೆಸರು ನೋಡಿ, ಇಲ್ಲಿ ಇಟ್ ಈಸ್ ಅರಿಸ್ಟಾಟಲ್. ಅರಿಸ್ಟಾಟಲ್ ಅಂದ ಕೂಡಲೇ ನಮಗೆ ನೆನಪಾಗುವಂಥ ವರ್ಡ್ ಅರಿಸ್ಟಾಟಲ್ ಈಸ್ ಫಾದರ್ ಆಫ್ ಬಯಾಲಜಿ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಬಯಾಲಜಿಕಲ್ ಕ್ಲಾಸಿಫಿಕೇಶನಲ್ಲೂ ಅಷ್ಟೇ ಅರಿಸ್ಟಾಟಲ್ದು ಗ್ರೇಟ್ ಕಾಂಟ್ರಿಬ್ಯೂಷನ್ ಇದೆ. ಯಾವ ಥರ ಅಂದರೆ ನೋಡಿ ಇಲ್ಲಿ ಪಾಯಿಂಟು, ಅರಿಸ್ಟಾಟಲ್ ವಾಸ್ ದಿ ಅರ್ಲಿಯೆಸ್ಟ್ ಟು ಅಟೆಂಪ್ಟ್ ಎ ಮೋರ್ ಸೈಂಟಿಫಿಕ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ಈಗ ನಾವಿಲ್ಲಿ ಸ್ಟಡಿ ಮಾಡ್ತಿರೋದು ಅರಿಸ್ಟಾಟಲ್. ಅರ್ಲಿಯರ್ ಟೈಮಲ್ಲಿ ಏನು ಮಾಡಿದ್ರು, ಅರಿಸ್ಟಾಟಲ್ ಟು ಅಟೆಂಪ್ಟ್ ಎ ಮೋರ್ ಸೈಂಟಿಫಿಕ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ಸೈಂಟಿಫಿಕ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಬಗ್ಗೆ ಏನು ಮಾಡಿದ್ರು, ಒಂದು ಅಟೆಂಪ್ಟ್ ಮಾಡಿದ್ರು. ಓಕೆ, ಒಂದು ಐಡಿಯಾನ ಏನು ಮಾಡಿದ್ರು, ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ಥರ ಅಂದರೆ ದಿ ಪ್ಲಾಂಟ್ಸ್ ಆರ್ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ ಮಾರ್ಫಾಲಜಿ. ಮಾರ್ಫಾಲಜಿಕಲ್ ಫ್ಯೂಚರ್ ಬೇಸಿಸ್ ಮೇಲೆ ಏನು ಮಾಡಿದ್ರು, ಪ್ಲಾಂಟ್ಗಳನ್ನ ಕ್ಲಾಸಿಫೈ ಮಾಡಿದ್ರು. ಮಾರ್ಫಾಲಜಿ ಅಂದ್ಕೊಳ್ಳೆ ಗೊತ್ತಿದೆ ಸ್ಟೂಡೆಂಟ್ಸ್ ನಿಮಗೆ, ದಿ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಎನ್ ಆರ್ಗ್ಯಾನಿಸಮ್. ಅಂದರೆ ಒಂದು ಅನಿಮಲ್ ಆಗಿರ್ಬೋದು, ಪ್ಲಾಂಟ್ ಆಗಿರ್ಬೋದು, ಅದರ ಹೊರಮುಖವಾಗಿ ಕಾಣುವಂಥ ಕ್ಯಾರೆಕ್ಟರ್ಸ್ನ ನಾವೇನು ಸ್ಟಡಿ ಮಾಡ್ತೀವಿ ಅದನ್ನು ನಾವೇನಂತ ಕರಿತೀವಿ, ಮಾರ್ಫಾಲಜಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಓಲ್ಡನ್ ಡೇಸಲ್ಲಿ ಅರಿಸ್ಟಾಟಲ್ ಏನು ಮಾಡಿದ್ರು, ಕ್ಲಾಸಿಫಿಕೇಶನ್ ಬಗ್ಗೆ ಒಂದು ಐಡಿಯಾನ ಕೊಟ್ಟರು. ಐಡಿಯಾ ಯಾವ ಥರ ಅಂದರೆ ಎಸ್ಪೆಷಲಿ ಪ್ಲಾಂಟ್ಸ್ನ ಕ್ಲಾಸಿಫೈ ಮಾಡಿದ್ರು ಆನ್ ದಿ ಬೇಸಿಸ್ ಆಫ್ ಮಾರ್ಫಾಲಜಿಕಲ್ ಫೀಚರ್ಸ್ ಬೇಸಿಸ್ ಮೇಲೆ. ಯಾವ ಥರ ಅಂದರೆ ಟ್ರೀ, ಸ್ರಬ್ಸ್ ಆ್ಯಂಡ್ ಹರ್ಬ್ಸ್ ಆಗಿ ಏನು ಮಾಡಿದ್ರು, ಡಿವೈಡ್ ಮಾಡಿದ್ರು. ಅಂದರೆ ಇದು ಅರ್ಲಿಯರ್ ಟೈಮಲ್ಲಿ ಅರಿಸ್ಟಾಟಲ್ ಫಾಲೋ ಮಾಡಿದ್ರು. ಅಂದರೆ ಏನು ಪ್ಲ್ಯಾಂಟ್ ಇದೆ, ಪ್ಲ್ಯಾಂಟ್ನ ಅವರು ಕ್ಲಾಸಿಫೈ ಮಾಡಿದ್ರು.
ಯಾವ ಬೇಸಿಸ್ ಮೇಲೆ ಅಂದರೆ ಮಾರ್ಫಾಲಜಿ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ರು. ಮಾರ್ಫಾಲಜಿ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿ ಏನಂತ ಮೆನ್ಷನ್ ಮಾಡಿದ್ರು ಅಂದರೆ ಟ್ರೀ ಇದೆ, ಶ್ರಬ್ಸ್ ಇದೆ ಮತ್ತು ಹರ್ಬ್ಸ್ ಇದೆ ಅಂತೇಳಿ ಏನು ಮಾಡಿದ್ರು ಮೆನ್ಷನ್ ಮಾಡಿದ್ರು. ಇದು ಫಸ್ಟ್ ಒನ್ ಆಯಿತು. ಅದೇ ಥರ ಅರಿಸ್ಟಾಟಲ್ ಕ್ಲಾಸಿಫೈ ಅನಿಮಲ್ ಇಂಟು 2 ಗ್ರೂಪ್ಸ್ ಆಗಿ ಏನು ಮಾಡಿದ್ರು ಡಿವೈಡ್ ಮಾಡಿದ್ರು. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಆ 2 ಗ್ರೂಪ್ಸ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಒನ್ ಈಸ್ ಅನೈಮಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎನೈಮಾ ಅಂತೇಳಿ ಕರಿತೀವಿ. ಪ್ಲ್ಯಾಂಟ್ಸ್ನ ಕ್ಲಾಸಿಫೈ ಮಾಡಿದ್ರು. ಯಾವ ಬೇಸಿಸ್ ಮೇಲೆ? ಮಾರ್ಫಾಲಜಿಕಲ್ ಬೇಸಿಸ್ ಮೇಲೆ ಏನು ಮಾಡಿದ್ರು ಪ್ಲ್ಯಾಂಟ್ನ ಕ್ಲಾಸಿಫೈ ಮಾಡಿದ್ರು. ಯಾರು ಕ್ಲಾಸಿಫೈ ಮಾಡಿದ್ದು? ಅರಿಸ್ಟಾಟಲ್. ಆ್ಯಂಡ್ ಯಾವ ಥರ ಕ್ಲಾಸಿಫೈ ಮಾಡಿದ್ರು ಅಂದರೆ ದಿ ಪ್ಲ್ಯಾಂಟ್ಸ್ ವಿಚ್ ಆರ್ ಡಿವೈಡೆಡ್ ಇಂಟು ಟ್ರೀಸ್, ಶ್ರಬ್ಸ್ ಮತ್ತು ಹರ್ಬ್ಸ್ ಆಗಿ ಏನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಅಂತ ಐಡಿಯಾ ಕೊಟ್ಟರು. ನೆಕ್ಸ್ಟ್ ಅದೇ ಥರ ದಿ ಪ್ಲ್ಯಾಂಟ್ಸ್ ಆರ್ ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್ ಅಂತ ಮೆನ್ಷನ್ ಮಾಡಿದ್ರು. ಒನ್ ಈಸ್ ಕನ್ಸಿಡರ್ ಆಸ್ ಎ ಅನೈಮಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಎನೈಮಾ ಅಂತ ಹೇಳಿ ಕರಿತೀವಿ. ಅನೈಮಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವಿತೌಟ್ red blood and enyma means with red blood ಅಂತೇಳಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಇದು ಯಾರು ಕ್ಲಾಸಿಫೈ ಮಾಡಿದ್ದು? ಅರಿಸ್ಟಾಟಲ್ ಕ್ಲಾಸಿಫೈ ಮಾಡಿದ್ದು. ಅನಿಮಲ್ಸ್ ಆರ್ 2 ಗ್ರೂಪ್ಸ್, ಅನೈಮಾ ಆ್ಯಂಡ್ ಎನೈಮಾ ಅಂತೇಳಿ ಏನು ಮಾಡಿದ್ರು ಡಿವೈಡ್ ಮಾಡಿದ್ರು. ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ. ಅಗೈನ್ ಅನಿಮಲ್ಸ್ ಆರ್ ಡಿವೈಡೆಡ್ ಇಂಟು ಒನ್ ಈಸ್ ಓವಿಪ್ಯಾರಿ ಆ್ಯಂಡ್ ಅನದರ್ ಒನ್ ಈಸ್ ವಿವಿಪ್ಯಾರಿ ಅಂತೇಳಿ ಏನು ಮಾಡಿದ್ರು ಡಿವೈಡ್ ಮಾಡಿದ್ರು. ಒನ್ ಈಸ್ ಓವಿಪ್ಯಾರಿ ಆ್ಯಂಡ್ ಅನದರ್ ಒನ್ ಈಸ್ ದಿ ವೈವಿಪ್ಯಾರಿ. ನೋಡಿ ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ. ಎನೈಮಾ ಮತ್ತು ಅನೈಮಾ ಆ್ಯಂಡ್ ಎನೈಮಾ ಅಂತ ಹೇಳಿದ್ರು. ಮತ್ತೆ ಫರ್ದರ್ ಕಂಟಿನ್ಯೂ ಮಾಡಿದ್ರು. ಅನಿಮಲ್ಸ್ ಆರ್ ಡಿವೈಡೆಡ್ ಇಂಟು ಓವಿಪ್ಯಾರಸ್ ಆ್ಯಂಡ್ ವಿವಿಪ್ಯಾರಸ್ ಅಂತೇಳಿ ಡಿವೈಡ್ ಮಾಡಿದ್ರು. ಓವಿಪ್ಯಾರಸ್ ಅಂದರೆ ದೋಸ್ ಆರ್ಗ್ಯಾನಿಸಮ್ ದೇ ಲೇ ದಿ ಎಗ್, ದೇ ಆರ್ ಕನ್ಸಿಡರ್ ಆಸ್ ಎ ಓವಿಪ್ಯಾರಸ್ ಅಂತೇಳಿ ಕರಿತೀವಿ. ದಿ ಗಿವ್ ಬರ್ತ್ ಟು ದಿ ಯಂಗ್ ಒನ್ಸ್ ದೇ ಆರ್ ಕನ್ಸಿಡರ್ ಆಸ್ ಎ ವಿವಿಪ್ಯಾರಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದಿಷ್ಟ್ರ ಬಗ್ಗೆ ಐಡಿಯಾನ ಕಾಂಟ್ರಿಬ್ಯೂಟ್ ಮಾಡಿದ್ದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅರಿಸ್ಟಾಟಲ್ ಇನ್ ಓಲ್ಡನ್ ಡೇಸ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಫಸ್ಟ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡುವಂಥದ್ದು. ಓಕೆ, ಈಗ ಸೆಕೆಂಡ್ ಥಿಂಗ್ ಅಬ್ಸರ್ವ್ ಮಾಡಿದ್ದಾರೆ. ದಿ ಸೆಕೆಂಡ್ ಥಿಂಗ್ ಈಸ್ ಲಿನೇಯಸ್. ಅಂದರೆ ಏನು ಸೆಕೆಂಡ್ ಪಾಯಿಂಟ್ ನೋಡ್ತಿದ್ರ? ಲಿನೇಯಸ್. ಇನ್ ಲಿನೇಯಸ್ ದಿ ಲಿನೇಯಸ್ ಪ್ರಪೋಸ್ಡ್ 2 kingdom of classification. ಎಷ್ಟು ಕಿಂಗ್ಡಮ್? 2 kingdom of classification ಪ್ರಪೋಸ್ ಮಾಡಿದ್ಯಾರು? ಇಟ್ ಈಸ್ ನಥಿಂಗ್ ಬಟ್ ಲಿನೇಯಸ್. ಲಿನೇಯಸ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತೇಳಿ ಏನು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದಿಸ್ ಇನ್ ಲಿನೇಯಸ್ ಪೀರಿಯಡ್ ಲಿನೇಯಸ್ ಪ್ರಪೋಸ್ಡ್ 2 kingdom of classification ಏನು ಮಾಡಿದ್ರು ಪ್ರಪೋಸ್ ಮಾಡಿದ್ರು. ಇನ್ 2 kingdom of classification ದಿ ಒನ್ ಈಸ್ ಪ್ಲಾಂಟೆ ಆ್ಯಂಡ್ ಅನದರ್ ಒನ್ ಈಸ್ ಅನಿಮೇಲಿಯಾ ಅಂತೇಳಿ ಏನು ಮಾಡಿದ್ರು ಡಿವೈಡ್ ಮಾಡಿದ್ರು. ದಿ ಒನ್ ಈಸ್ ಕನ್ಸಿಡರ್ ಆಸ್ ಎ ಪ್ಲಾಂಟೆ ಆ್ಯಂಡ್ ಅನದರ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅನಿಮೇಲಿಯಾ ಅಂತೇಳಿ ಇಂಡಿಕೇಟ್ ಮಾಡಿದ್ರು. ಈ ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. 2 kingdom of classification ವಾಸ್ ಪ್ರಪೋಸ್ಡ್ ಬೈ ಯಾರು? ಲಿನೇಯಸ್. ಇನ್ 2 kingdom of classifications ಅಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ಒನ್ ಈಸ್ ಪ್ಲಾಂಟೆ ಆ್ಯಂಡ್ ಅನದರ್ ಒನ್ ಈಸ್ ದಿ ಅನಿಮೇಲಿಯಾ. ಈ ಕಿಂಗ್ಡಮ್ ಅಂದರೆ 2 kingdom of classification ಬಗ್ಗೆ ಐಡಿಯಾ ಕೊಟ್ಟಿದ್ದಾರು ಲಿನೇಯಸ್ ಏನು ಮಾಡಿದ್ರು ಐಡಿಯಾ ಕೊಟ್ಟರು. ಅದಕ್ಕಿಂತ ಮುಂಚೆ ನೋಡಿದ ಅರಿಸ್ಟಾಟಲ್ ಏನು ಮಾಡಿದ್ರು ಪ್ಲ್ಯಾಂಟು ಮತ್ತು ಅನಿಮಲ್ಸ್ನ ಅಬ್ಸರ್ವ್ ಮಾಡಿದ್ರು. ಪ್ಲ್ಯಾಂಟ್ನ ಮಾರ್ಫಾಲಜಿ ಬೇಸಿಸ್ ಮೇಲೆ ಡಿವೈಡ್ ಮಾಡಿದ್ರು. ಹರ್ಬ್ಸು, ಶ್ರಬ್ಸು, ಟ್ರೀಸ್ ಆಗಿ ಡಿವೈಡ್ ಮಾಡಿದ್ರು. ಅನಿಮಲ್ಸ್ನ ಏನು ಮಾಡಿದ್ರು ವಿತ್ ರೆಡ್ ಬ್ಲಡ್ ಆ್ಯಂಡ್ ವಿತೌಟ್ ರೆಡ್ ಬ್ಲಡ್, ವೈವಿಪ್ಯಾರಿ ಆ್ಯಂಡ್ ಓವಿಪ್ಯಾರಿ ಅಂತೇಳಿ ಡಿವೈಡ್ ಮಾಡಿದ್ರು. ಬಟ್ ಲಿನೇಯಸ್ ಮಾಡಿದ್ದೇನು ಅಂದರೆ ಲಿನೇಯಸ್ ಪ್ರಪೋಸ್ಡ್ 2 kingdom of classification. One is considered as a plante and another one is considered as a animalia ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಸೆಕೆಂಡ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ಇಟ್ ಈಸ್ ಆನ್ ವೆರಿ ಇಂಪಾರ್ಟೆಂಟ್ ಫೀಚರ್, ದಟ್ ಈಸ್ 5 kingdom of classification. 5 kingdom of classification. ಈಗ ನಾವು ಪ್ರೆಸೆಂಟ್ ಫಾಲೋ ಮಾಡ್ತಿರೋದು 5 kingdom of classification ನಾವೇನು ಮಾಡ್ತಿದ್ವಿ ಫಾಲೋ ಮಾಡ್ತಿದ್ವಿ. ದಿ 5 kingdom of classification ವಾಸ್ ಗಿವನ್ ಬೈ R.H. Whitaker in 1969. ನೀಟಾಗಿ ನೋಟ್ ಮಾಡ್ಕೊಳ್ಳಿ. 5 kingdom of classification ಪ್ರಪೋಸ್ ಮಾಡಿದ್ಯಾರು R.H. Whitaker in 1969 ಏನು ಮಾಡಿದ್ರು ಪ್ರಪೋಸ್ ಮಾಡಿದ್ರು. ದಟ್ 5 kingdom of classification contain first one Monera, second one Protista, third one fungi, fourth one plantae, fifth one
ಅನಿಮೇಲಿಯಾ. ಓಕೆ, ಈಗ ನಾವು ಪ್ರೆಸೆಂಟ್ ಫಾಲೋ ಮಾಡ್ತಿರೋದು 5 kingdom of classification. That 5 kingdom of classification was given by R.H. Whitaker in 1969 ಅಲ್ಲಿ ಏನು ಮಾಡಿದ್ರು, ಪ್ರಪೋಸ್ ಮಾಡಿದ್ರು. ಇನ್ 5 kingdom of classifications ಅಲ್ಲಿ ನಾವು ಅಬ್ಸರ್ವ್ ಮಾಡೋದು, ದಿ ಫಸ್ಟ್ ಒನ್ ಮೊನೇರಾ, ಸೆಕೆಂಡ್ ಒನ್ ಪ್ರೊಟಿಸ್ಟಾ, ಥರ್ಡ್ ಒನ್ ಫಂಗೈ, ಫೋರ್ತ್ ಒನ್ ಪ್ಲಾಂಟೆ ಆ್ಯಂಡ್ ಫಿಫ್ತ್ ಒನ್ ಅನಿಮೇಲಿಯಾ. ಒಂದ್ಸಲಿ ರಿಪೀಟ್ ಮಾಡ್ಬೋದಾ? 5 kingdom of classification was proposed by R.H. Whitaker in 1969 and ಆ 5 kingdom of classification ಯಾವುದು ಅಂದರೆ, ಫಸ್ಟ್ ಒನ್ ಮೊನೇರಾ, ಸೆಕೆಂಡ್ ಒನ್ ಪ್ರೊಟಿಸ್ಟಾ, ಥರ್ಡ್ ಒನ್ ಫಂಗೈ, ಫೋರ್ತ್ ಒನ್ ಪ್ಲಾಂಟೆ ಆ್ಯಂಡ್ ಫಿಫ್ತ್ ಒನ್ ಅನಿಮೇಲಿಯಾ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಫರ್ದರ್ ಪಾಯಿಂಟ್ ನೋಡಿ, ದಿ ಮೈನ್ ಕ್ರೈಟೀರಿಯಾ ಫಾರ್ ಕ್ಲಾಸಿಫಿಕೇಶನ್ ಅಂದರೆ 5 kingdom of classification. 5 kingdom of classification ಪ್ರಪೋಸ್ ಮಾಡಿದ್ದು R.H. Whitaker. ಹಾಗಾದರೆ ಕ್ಲಾಸಿಫೈ ಮಾಡ್ತಾ ಯಾವ ಕ್ರೈಟೀರಿಯಾನ ಯೂಸ್ ಮಾಡಿದ್ರು? ಯಾಕಂದರೆ 5 ಕ್ಲಾಸಿಫಿಕೇಶನ್ ಕೊಟ್ಟಾಗಿದೆ. ಈ 5 ಗ್ರೂಪಿಂಗ್ ಮಾಡ್ತಾ ಯಾವ ಥರದ ಕ್ರೈಟೀರಿಯಾಗಳನ್ನ ಯೂಸ್ ಮಾಡಿದ್ರು ಕ್ಲಾಸಿಫಿಕೇಶನ್ಗೆ ಅಬ್ಸರ್ವ್ ಮಾಡ್ತಾ ಹೋದರೆ, ಇಲ್ಲಿ ನೋಡಿ, ದಿ ಮೈನ್ ಕ್ರೈಟೀರಿಯಾ ಫಾರ್ ಕ್ಲಾಸಿಫಿಕೇಶನ್ ಯೂಸ್ಡ್ ಬೈ R.H. Whitaker ಇನ್ಕ್ಲೂಡ್. ಯಾವ್ಯಾವ ಥರದ ಕ್ರೈಟೀರಿಯಾ ಯೂಸ್ ಮಾಡಿದ್ರು ಅಂದರೆ ನೋಟ್ ಮಾಡ್ಕೊಳ್ಳಿ ನೀಟಾಗಿ ಕ್ರೈಟೀರಿಯಾಸ್. ಒನ್ ಈಸ್ ಸೆಲ್ ಸ್ಟ್ರಕ್ಚರ್, second one thallus organization, third one mode of nutrition, fourth one reproduction, fifth one phylogenetic relationship ನ ಏನು ಮಾಡಿದ್ರು, ಕ್ರೈಟೀರಿಯಾ ಆಗಿ ಯೂಸ್ ಮಾಡಿದ್ರು. ಅಂದರೆ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 5 kingdom of classification ಪ್ರಪೋಸ್ ಮಾಡಿದ್ರು. 5 kingdomನ ಅನೌನ್ಸ್ ಮಾಡ್ತಾ ಯಾವ್ಯಾವ ಥರದ ಕ್ರೈಟೀರಿಯಾನ R.H. Whitaker ಫಾಲೋ ಮಾಡಿದ್ರು ಅಂದರೆ, ಇದಿಷ್ಟು ಕ್ರೈಟೀರಿಯಾನ ಏನು ಮಾಡಿದ್ರು, ಫಾಲೋ ಮಾಡಿಕೊಡು. ಇದಿಷ್ಟು ಕ್ರೈಟೀರಿಯಾನ ಯೂಸ್ ಮಾಡಿಕೊಂಡು ಎಂಟೈರ್ ನಾವೇನು ರಿಸೋರ್ಸಸ್ನ ಅಬ್ಸರ್ವ್ ಮಾಡ್ತಿದ್ದೀವಿ ಎನ್ವೈರ್ಮೆಂಟಲ್ಲಿ, ಅದನ್ನು ನಾವೇನು ಮಾಡಿದ್ವಿ ಅಂದರೆ 5 ಕ್ಲಾಸಿಫಿಕೇಶನ್ ಅಥವಾ 5 ಕಿಂಗ್ಡಮ್ ಆಗಿ ಏನು ಮಾಡಿದ್ವಿ, ಡಿವೈಡ್ ಮಾಡಿದ್ವಿ. ಹಾಗಾಗಿ ನಾವು 5 ಕಿಂಗ್ಡಮಲ್ಲಿ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯನ್ನ ನಾವೇನು ಮಾಡ್ತಿದ್ವಿ, ಅಬ್ಸರ್ವ್ ಮಾಡ್ತಿದ್ವಿ. ಹಾಗಾದರೆ ಈ 1 by 1 ಕ್ರೈಟೀರಿಯಾನ ಅಬ್ಸರ್ವ್ ಮಾಡ್ತಾ ಹೋದರೆ, ದಿ ಫಸ್ಟ್ ಒನ್ ಈಸ್ ಸೆಲ್ ಸ್ಟ್ರಕ್ಚರ್. ಈಗ ಸೆಲ್ ಸ್ಟ್ರಕ್ಚರ್ ಅಂತ ಅಬ್ಸರ್ವ್ ಮಾಡಿದ ಕೂಡಲೇ ನೋಡಿ, ಇಲ್ಲಿ ಸೆಲ್ ಸ್ಟ್ರಕ್ಚರ್ ಅಂದ ಕೂಡಲೇ ಫಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗೋದು ಸೆಲ್. ಸೆಲ್ ಆದಮೇಲೆ ಸೆಲ್ ವಾಲ್, ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್, cytoplasm, cell organelles. Okay, either the cell is unicellular or multicellular or sometime prokaryotes or eukaryotes. ಇದಿಷ್ಟು ಫೀಚರ್ಸ್ನ ಏನು ಮಾಡಿದ್ರು, ಸೆಲ್ ಸ್ಟ್ರಕ್ಚರ್ಲಿ ಕ್ರೈಟೀರಿಯಾಗಿ ಯೂಸ್ ಮಾಡಿದ್ರು. ಅಂದರೆ ಇದಿಷ್ಟು ಕ್ರೈಟೀರಿಯಾನ ಯೂಸ್ ಮಾಡಿಕೊಂಡು R.H. Whitaker ಏನು ಮಾಡಿದ್ರು, 5 kingdom of classification ಏನು ಮಾಡಿದ್ರು, ಅನೌನ್ಸ್ ಮಾಡಿದ್ರು. ಅದನ್ನು ನಾವು ಫಸ್ಟ್ ನೋಡ್ತಿರೋದು ಸೆಲ್ ಸ್ಟ್ರಕ್ಚರ್. ಸೆಲ್ ಸ್ಟ್ರಕ್ಚರ್ಲಿ ಅವ್ರು ಅಬ್ಸರ್ವ್ ಮಾಡಿದ ಫೀಚರ್ಸ್ ಏನು ಅಂದರೆ, ಒಂದು ಸೆಲ್ ಹೇಗಿರುತ್ತೆ, ಸೆಲ್ ವಾಲ್ ಯಾವ ಥರ ಇರುತ್ತೆ, ಸೆಲ್ ಮೆಂಬ್ರೇನು, ಸೆಲ್ಲಲ್ಲಿರುವಂಥ ನ್ಯೂಕ್ಲಿಯಸ್ಸು, ಸೈಟೋಪ್ಲಾಸಮು, ಸೆಲ್ ಆರ್ಗನೆಲ್ಸು, ಇದಿಷ್ಟನ್ನ ಕನ್ಸಿಡರ್ ಮಾಡಿಕೊಂಡ್ರು. ನೆಕ್ಸ್ಟ್ ಅದೇ ಥರ ಐದರ್ ದೇ ಆರ್ ಯೂನಿಸೆಲ್ಯುಲಾರ್. ನಿಮಗೆ ಗೊತ್ತಿದೆ ಯೂನಿಸೆಲ್ಯುಲಾರ್ ಅಂದರೆ ಸಿಂಗಲ್ ಸೆಲ್, ಆರ್ ಮಲ್ಟಿ ಸೆಲ್ಯುಲಾರ್ ಮೆನಿ ನಂಬರ್ ಆಫ್ ಸೆಲ್. ಇದನ್ನು ಕ್ರೈಟೀರಿಯಾಗಿ ಯೂಸ್ ಮಾಡಿಕೊಂಡ್ರು. ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ದಿ ಸೆಲ್ಸ್ ಆರ್ ಪ್ರೊಕ್ಯಾರಿಯೋಟ್ಸ್ ಆರ್ ಯೂಕ್ಯಾರಿಯೋಟ್ ಸೆಲ್ಸ್ ಅಂತೇಳಿ ಮಾಡಿದ್ರು, ಅಬ್ಸರ್ವ್ ಮಾಡಿದ್ರು. ಓಕೆ, ಈಗ ನಿಮಗೆ ಇಲ್ಲೊಂದು ಕ್ವಶನ್ ಇದೆ, ವಾಟ್ ಈಸ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್? ಡಿಫ್ರೆನ್ಸಸ್ ಹೇಳಿದರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿದೆ. ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ಗೆ ಡಿಫ್ರೆನ್ಸ್ ಹೇಳಿದ್ದಾರೆ. ಈಗ ಫಸ್ಟ್ ನೋಡ್ತಾ ಹೋದರೆ ಪ್ರೊಕ್ಯಾರಿಯೋಟ್ಸ್ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಸೆಲ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಈಗ ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ಗೆ ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡ್ತಾ ಹೋದರೆ, ಈಗ ನಾನು 2 ಸೆಲ್ ತೊಗೊಳ್ತೀನಿ. ಇದನ್ನು ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ ಮಾಡಿ, ಇದನ್ನು ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕನ್ಸಿಡರ್ ಮಾಡಿ. ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂದ್ಕೊಂಡು ನಿಮಗೆ ಗೊತ್ತಿದೆ ನ್ಯೂಕ್ಲಿಯಸ್ ಅಂತ ಒಂದು ಫೀಚರ್ಸ್ ಗೊತ್ತಿದೆ. ಓಕೆ, ಇನ್ ಪ್ರೊಕ್ಯಾರಿಯೋಟ್ ನ್ಯೂಕ್ಲಿಯಾರ್ ಮೆಂಬ್ರೇನ್ ಈಸ್ ಆಬ್ಸೆಂಟ್. ನ್ಯೂಕ್ಲಿಯಾರ್ ಮೆಂಬ್ರೇನ್ ಏನಾಗಿರುತ್ತೆ, ಆಬ್ಸೆಂಟ್ ಆಗಿರುತ್ತೆ. ಬಟ್ ಇನ್ ಯೂಕ್ಯಾರಿಯೋಟ್ಸ್
nuclear membrane is present. ಇದು ಫಸ್ಟ್ ಒನ್ ಆಯಿತು. ಇದರಲ್ಲಿ ಯಾವುದೇ ರೀತಿಯಾದ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ಯಾರಲ್ಲಿ? ಪ್ರೋಕ್ಯಾರಿಯೋಟ್ಸಲ್ಲಿ. ಯೂಕ್ಯಾರಿಯೋಟ್ಸಲ್ಲಿ ದಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್. ಓಕೆ, ಇಲ್ಲಿ ನೋಡಿ, ದಿ ಜೆನೆಟಿಕ್ ಮೆಟೀರಿಯಲ್ ಈಸ್ ಡಿಸ್ಪರ್ಸ್ಡ್ ಇನ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮಲ್ಲಿ ಏನಾಗಿರುತ್ತೆ? ಡಿಸ್ಪರ್ಸ್ ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಬರೀತಾ ದಿ ಜೆನೆಟಿಕ್ ಮೆಟೀರಿಯಲ್ ಇಸ್ ಕಂಪ್ಲೀಟ್ಲಿ ನೇಕೆಡ್. ನೇಕೆಡ್ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಕರಿತೀವಿ. ಬಟ್ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಅಂದರೆ ಏನು? DNA ಆ್ಯಂಡ್ ಆಲ್ಸೋ ಇಟ್ ಕಂಟೈನ್ ಹಿಸ್ಟೋನ್ಸ್. ಹಿಸ್ಟೋನ್ಸ್ ಏನಾಗಿರುತ್ತೆ? ಪ್ರೆಸೆಂಟ್ ಇದೆ. ಹಿಸ್ಟೋನ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ಪ್ರೋಟೀನ್. ಇದು ಸೆಕೆಂಡ್ ಡಿಫ್ರೆನ್ಸ್ ಆಯಿತು. ಥರ್ಡ್ ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿದರೆ ಸೆಲ್ ಆರ್ಗನೆಲ್ಸ್ ಆರ್ ಕಂಪ್ಲೀಟ್ಲಿ ಆಬ್ಸೆಂಟ್. ಸೆಲ್ ಆರ್ಗನೆಲ್ಸ್ ಏನಾಗಿರುತ್ತೆ? ಕಂಪ್ಲೀಟಾಗಿ ಆಬ್ಸೆಂಟ್ ಆಗಿರುತ್ತೆ. ಬಟ್ ಇನ್ ಯೂಕ್ಯಾರಿಯೋಟ್ಸ್ ದಿ ಸೆಲ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್ ಅಂತೇಳಿ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಪಾಯಿಂಟು. ಸೆಲ್ ಆರ್ಗನೆಲ್ಸ್ ಅಂದ ಕೂಡಲೇ ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡೀಸ್, ಲೈಸೋಸೋಮ್ಸ್, ಇವೆಲ್ಲದನ್ನ ನಾವೇನಂತೀವಿ ಅಂದರೆ ಸೆಲ್ ಆರ್ಗನಲ್ಸ್ ಅಂತೇಳಿ ಕರಿತೀವಿ. ಇದಿಷ್ಟು ಸೆಲ್ ಆರ್ಗನಲ್ಸು ಯಾರಲ್ಲಿ ಆಬ್ಸೆಂಟ್ ಆಗಿರುತ್ತೆ? ಇನ್ ಪ್ರೋಕ್ಯಾರಿಯೋಟ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ಬಟ್ ಆಲ್ ದಿಸ್ ಸೆಲ್ ಆರ್ಗನಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಯಾರಲ್ಲಿ ಪ್ರೆಸೆಂಟ್ ಇರುತ್ತೆ? ಯೂಕ್ಯಾರಿಯೋಟ್ಸಲ್ಲಿ ಏನಾಗುತ್ತೆ? ಪ್ರೆಸೆಂಟ್ ಇದೆ. ಇದು ಥರ್ಡ್ ಡಿಫ್ರೆನ್ಸ್ ಆಯಿತು. ಫೋರ್ತ್ ಡಿಫ್ರೆನ್ಸ್ ನೋಡಿದರೆ ಇನ್ ಪ್ರೋಕ್ಯಾರಿಯೋಟ್ಸ್ ಇಟ್ ಕಂಟೈನ್ 70s ribosomes. 70s ribosome which are present in prokaryotes. ಅದೇ ಥರ in eukaryotes we have to see 70s and also 80s ribosomes are present. 70s and 80s ribosomes which are present in eukaryotes ಅಲ್ಲಿ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. These are the differences between prokaryotes and ಯೂಕ್ಯಾರಿಯೋಟ್ಸ್ ಅಂತೇಳಿ ನಾವೇನು ಮಾಡ್ತೀವಿ? ಮೆನ್ಷನ್ ಮಾಡ್ತೀವಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಆಗಬೇಕು ಅಂದರೆ ಅಲ್ಲಿ ನೋಡಿ, ಡಿಫ್ರೆನ್ಸಸ್ ಇದೆ. ಡಿಫ್ರೆನ್ಸಸ್ನ ಬೇಕಾದ್ರೆ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್. ಇನ್ಸಿಪಿಯಂಟ್ ನ್ಯೂಕ್ಲಿಯಸ್, ಟ್ರೂ ನ್ಯೂಕ್ಲಿಯಸ್. ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ದಟ್ಸ್ ವೈ ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸೈಟೋಪ್ಲಾಸಮ್. ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್, ಹಾಗಾಗಿ ಟ್ರೂ ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ. ನ್ಯೂಕ್ಲಿಯಡ್ ಹ್ಯಾಸ್ ಓನ್ಲಿ DNA, ಇಟ್ ಹ್ಯಾಸ್ ಓನ್ಲಿ DNA. ಕ್ರೊಮ್ಯಾಟಿನ್ ಹ್ಯಾಸ್ DNA ಆ್ಯಂಡ್ ಆಲ್ಸೋ ಹಿಸ್ಟೋನ್ಸ್ ಯಾರಲ್ಲಿ ಪ್ರೆಸೆಂಟ್ ಇದೆ? ಯೂಕ್ಯಾರಿಯೋಟ್ಸಲ್ಲಿ ಏನಾಗುತ್ತೆ? ಪ್ರೆಸೆಂಟ್ ಇದೆ. ನೆಕ್ಸ್ಟ್, ಆಬ್ಸೆನ್ಸ್ ಆಫ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೆಲ್ಸ್. ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೆಲ್ಸ್ ಏನಾಗುತ್ತೆ? ಕಂಪ್ಲೀಟಾಗಿ ಆಬ್ಸೆಂಟ್ ಆಗಿರುತ್ತೆ. ನಾನು ಆಗಲೇ ಹೇಳಿದೆ, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಅಲ್ಲಿ ಹೇಳಿದ್ನಲ್ಲ, ದೇ ಆರ್ ಕಂಪ್ಲೀಟ್ಲಿ ಆಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟ್ಸ್. ಬಟ್ ದೇ ಆರ್ ಪ್ರೆಸೆಂಟ್ ಇನ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಏನಾಗುತ್ತೆ? ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ 70s ರೈಬೋಸಮ್ಸ್ ಆರ್ ಪ್ರೆಸೆಂಟ್ ಇನ್ ಪ್ರೊಕ್ಯಾರಿಯೋಟ್ಸ್. ಇನ್ ಯೂಕ್ಯಾರಿಯೋಟ್ಸ್ 70s ಆ್ಯಂಡ್ 80s ರೈಬೋಸಮ್ಸ್ ಆರ್ ಪ್ರೆಸೆಂಟ್ ಅಂತೇಳಿ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಎಕ್ಸಾಂಪಲ್ ಫಾರ್ ಪ್ರೊಕ್ಯಾರಿಯೋಟ್ಸ್ ಆರ್ ಬ್ಯಾಕ್ಟೀರಿಯಾ, ನಾಸ್ಟಾಕ್ನ ಎಕ್ಸಾಂಪಲ್ ಆಗಿ ತಗೋಬೋದು. ನೆಕ್ಸ್ಟ್ ಅದೇ ಥರ ಯೂಕ್ಯಾರಿಯೋಟ್ಸ್ಗೆ ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಯೂಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ ಆಗಿ ಏನು ಮಾಡ್ತೀವಿ? ಚೂಸ್ ಮಾಡ್ತೀವಿ. ಕ್ಲೀನಾಗಿ ಏನು ಮಾಡಿ, ವಿಡಿಯೋನ ಸ್ಟಾಪ್ ಮಾಡಿಕೊಂಡು ಡಿಫ್ರೆನ್ಸಸ್ನ ನೀಟಾಗಿ ಏನು ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ, ಈಗ ಅಗೇನ್ ಪ್ರೀವಿಯಸ್ ಅಬ್ಸರ್ವ್ ಮಾಡಿದರೆ ಫಸ್ಟ್ ಪ್ರಾಪರ್ಟಿ ನೋಡಿದ್ವಿ ನಾವೀಗ. ಈಗ RH ವಿಟೇಕರ್ ಏನು ಮಾಡಿದ್ರು? 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ನ ಮೆನ್ಷನ್ ಮಾಡ್ತಾ ಏನು ಮಾಡಿದ್ರು? ಕೆಲವೊಂದು ಕ್ರೈಟೀರಿಯಾನ ಯೂಸ್ ಮಾಡಿಕೊಂಡು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ನ ಪ್ರಪೋಸ್ ಮಾಡಿದ್ರು. ಅದರಲ್ಲಿ ಅವ್ರು ಫಸ್ಟ್ ಯೂಸ್ ಮಾಡಿದ ಕ್ರೈಟೀರಿಯಾ ಯಾವುದು? ಸೆಲ್ ಸ್ಟ್ರಕ್ಚರ್. ಅಂದರೆ ಸೆಲ್ ಒಳಗೆ ಏನೇನು ಇರಬೇಕು, ಇದಿಷ್ಟು ಪ್ರಾಪರ್ಟೀಸ್ಗಳನ್ನ ನೋಡ್ಕೊಂಡು ಏನು ಮಾಡಿದ್ರು? ಕ್ಲಾಸಿಫೈ ಮಾಡಿದ್ರು. ದಟ್ ಒನ್ ಇಸ್ ದಿ ಸೆಲ್ ಸ್ಟ್ರಕ್ಚರ್ ಆಯಿತು. ಈಗ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿದರೆ ಥ್ಯಾಲಸ್ ಆರ್ಗನೈಸೇಷನ್. ಈಗ ನೋಡಿ, ಥ್ಯಾಲಸ್ ಆರ್ಗನೈಸೇಷನ್ ಅಂದರೆ ಥ್ಯಾಲಸ್ ಆರ್ಗನೈಸೇಷನ್. ಫಸ್ಟ್ ನೋಡಿ, ಥ್ಯಾಲಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಥ್ಯಾಲಸ್ ಈಸ್ ನಥಿಂಗ್ ಬಟ್ undifferentiated the flat tissues are called
ಥ್ಯಾಲಸ್ ಅಂತೇಳಿ ಕರಿತೀವಿ. ಅನ್ಡಿಫ್ರೆನ್ಷಿಯೇಟೆಡ್ ಮಾಸ್ ಆಫ್ ಟಿಶ್ಯೂ ಆರ್ ಅನ್ಡಿಫ್ರೆನ್ಷಿಯೇಟೆಡ್ ಫ್ಲಾಟ್ ಟಿಶ್ಯೂಸ್ ಆರ್ ಕನ್ಸಿಡರ್ ಆಸ್ ಎ ಥ್ಯಾಲಸ್ ಅಂತೇಳಿ ಕರಿತೀವಿ. ಇನ್ ಥ್ಯಾಲಸ್ ವಿ ಹ್ಯಾವ್ ಟು ಸಿ ದಿ ಲ್ಯಾಕ್ ಆಫ್ ಸ್ಟೆಮ್, ಓಕೆ, ಸ್ಟೆಮ್ ಲೀವ್ಸ್ ಆರ್ ಕಂಪ್ಲೀಟ್ಲಿ ಆಬ್ಸೆಂಟ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಥ್ಯಾಲಸ್ನ ಅರ್ಥ ಮಾಡ್ಕೊಳ್ತೀರಾ ಅಂದರೆ, ಈಗ ಆಲ್ಗೆನ ಎಕ್ಸಾಂಪಲ್ ಆಗಿ ಚೂಸ್ ಮಾಡಿದ್ರೆ, ಈಗ ಎಲ್ಲರೂ ಆಲ್ಗೆ ನೋಡಿರ್ತೀರ, ಗ್ರೀನ್ ಕಲರೇಷನ್ಸ್ ಎಲ್ಲಿರುತ್ತೆ. ಆಲ್ಗೆನ ನೀವು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಫ್ಲ್ಯಾಟಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆಲ್ಗೆ ಬಾಡಿನ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಸ್ಟೆಮ್ ಅಂತ ಹೇಳೋಕ್ಕಾಗಲ್ಲ, ಅಗೈನ್ ಲೀವ್ಸ್ ಅಂತ ಹೇಳೋಕ್ಕಾಗಲ್ಲ, ಬ್ರಾಂಚಸ್ ಅಂತ ನಾವು ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಫ್ಲ್ಯಾಟಾಗಿ ಏನಾಗಿರುತ್ತೆ, ಎಕ್ಸ್ಟೆಂಡ್ ಆಗಿರುತ್ತೆ. ಯಾವಾಗ ನಾವು ಫ್ಲ್ಯಾಟ್ ಅನ್ಡಿಫ್ರೆನ್ಷಿಯೇಟೆಡ್ ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ, ಫ್ಲ್ಯಾಟಾಗಿ ಏನಾಗಿದೆ, ಡಿಸ್ಟ್ರಿಬ್ಯೂಟ್ ಆಗಿದೆ, ದಿ ಅನ್ಡಿಫ್ರೆನ್ಷಿಯೇಟೆಡ್ ದಿ ಫ್ಲ್ಯಾಟ್ ಟಿಶ್ಯೂಸ್ ಆರ್ ಕನ್ಸಿಡರ್ ಆಸ್ ಎ ಥ್ಯಾಲಸ್ ಅಂತೇಳಿ ಕರಿತೀವಿ. ಅದೇ ಥರ ನೀವೇನಾರ ಪ್ಲ್ಯಾಂಟ್ನ ಅಬ್ಸರ್ವ್ ಮಾಡಿದಾಗ ಎಂಟೈರ್ ಪ್ಲ್ಯಾಂಟ್ ಬಾಡಿನ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ರೂಟ್ ಅಂತ ಕರಿತೀವಿ, ಸ್ಟೆಮ್ಮು, ಬ್ರ್ಯಾಂಚು, ಲೀಫು, ಫ್ಲವರು, ಇನ್ಫ್ಲಾರೆಸೆನ್ಸ್ ಅಂತ ಎಲ್ಲ ನಾವು ಡಿವೈಡ್ ಮಾಡ್ತೀವಿ. ಅಲ್ಲಿ ನೋಡಿ ಪ್ಲ್ಯಾಂಟ್ ಬಾಡಿನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಓಕೆ, ಯಾವಾಗ ನಾವು ಪ್ಲ್ಯಾಂಟ್ ಬಾಡಿ ಅಥವಾ ಆರ್ಗ್ಯಾನಿಸಮ್ ಬಾಡಿನ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ, ಆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ದಟ್ ಫಿನಾಮಿನನ್ ಈಸ್ ಕನ್ಸಿಡರ್ ಆಸ್ ಎ ಥ್ಯಾಲಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಆಲ್ಗೆನ ಇಂಡಿಕೇಟ್ ಮಾಡ್ತೀರಾ ಅಂದರೆ ಈ ಥರ ಒಂದು ಗ್ರೀನ್ ಕಲರ್ ಆಲ್ಗೆ ಬರೀತೀರ. ಆಲ್ಗೆ ಇಂಡಿಕೇಟ್ ಮಾಡಿದಾಗ ನೋಡಿ, ಆಲ್ಗೆಲಿ ಯಾವುದೇ ರೀತಿಯಾದ ಸ್ಟೆಮ್ ಇಲ್ಲ, ಬ್ರಾಂಚಸ್ ಇಲ್ಲ, ಅದರ್ ಕ್ಯಾರೆಕ್ಟರ್ಸ್ ಇಲ್ಲ, ಫ್ಲ್ಯಾಟಾಗಿ ಏನಾಗಿರುತ್ತೆ, ಎಕ್ಸ್ಟೆಂಡ್ ಆಗಿರುತ್ತೆ. ಅದನ್ನು ನಾವೇನಂತೀವಿ ಅಂದರೆ ಥ್ಯಾಲಸ್ ಅಂತೇಳಿ ಕರಿತೀವಿ. ಅನ್ಡಿಫ್ರೆನ್ಷಿಯೇಟೆಡ್ ಮಾಸ್ ಆಫ್ ಟಿಶ್ಯೂ ಆರ್ ಅನ್ಡಿಫ್ರೆನ್ಷಿಯೇಟೆಡ್ ಫ್ಲ್ಯಾಟ್ ಟಿಶ್ಯೂಸ್ ಆರ್ ಕನ್ಸಿಡರ್ ಆಸ್ ಎ ಥ್ಯಾಲಸ್ ಅಂತೇಳಿ ಕರಿತೀವಿ. ಈ ಥ್ಯಾಲಸಲ್ಲಿ ಏನಾಗುತ್ತೆ, ಯಾವುದೇ ರೀತಿಯಾದ ಸ್ಟೆಮ್ಮು, ಬ್ರಾಂಚಸ್ ಯಾವುದು ಪ್ರೆಸೆಂಟ್ ಇರಲ್ಲ. ದಟ್ ಫಿನಾಮಿನನ್ ಇಸ್ ಕನ್ಸಿಡರ್ ಆಸ್ ಎ ಥ್ಯಾಲಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡಿ ಕ್ಲಾಸಿಫಿಕೇಶನ್ ಮಾಡ್ತಾ ವಿಟೇಕರ್ ಯೂಸ್ ಮಾಡಿದ ಸೆಕೆಂಡ್ ಕ್ರೈಟೀರಿಯಾ ಯಾವುದು ಕ್ಲಾಸಿಫಿಕೇಷನ್ಗೆ, ಥ್ಯಾಲಸ್ ಆರ್ಗನೈಸೇಷನ್. ಥ್ಯಾಲಸ್ ಆರ್ಗನೈಸೇಷನಲ್ಲಿ ಯಾವ ಥರ ಅಂದರೆ ಕೆಲವೊಂದರಲ್ಲಿ ಏನಾಗುತ್ತೆ, ಪ್ಲ್ಯಾಂಟ್ ಬಾಡಿನ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಇನ್ನು ಕೆಲವೊಂದು ಟೈಮು ಕೆಲವೊಂದರಲ್ಲಿ ಯಾವುದೇ ರೀತಿಯಾದ ಡಿಫ್ರೆನ್ಸಿಯೇಷನ್ ಇರಲ್ಲ ಅಂತೇಳಿ ಏನು ಮಾಡಿದ್ರು, ಆರ್ಗನೈಸೇಷನ್ ಕೊಟ್ಟರು. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಥ್ಯಾಲಸ್ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ. ಇದು ಸೆಕೆಂಡ್ ಒನ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್, ಮೋಡ್ ಆಫ್ ನ್ಯೂಟ್ರಿಷನ್. ದಿ ಥರ್ಡ್ ಒನ್ ಈಸ್ ಮೋಡ್ ಆಫ್ ನ್ಯೂಟ್ರಿಷನ್. ಮೋಡ್ ಆಫ್ ನ್ಯೂಟ್ರಿಷನಲ್ಲಿ ಆಟೋಟ್ರೋಫ್ಸ್ and heterotrophs ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿ ಫಸ್ಟ್ ಒನ್ ಈಸ್ ಆಟೋಟ್ರೋಫ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹೆಟರೋಟ್ರೋಫ್ಸ್. ಇದನ್ನು ಆಲ್ಸೋ ಕಾಲ್ಡ್ ಫೋಟೋಸಿಂಥೆಟಿಕ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಮೋಡ್ ಆಫ್ ನ್ಯೂಟ್ರಿಷನ್ನ ಯೂಸ್ ಮಾಡೋದು ಥರ್ಡ್ ಕ್ರೈಟೀರಿಯಾ. ಆರ್ಗ್ಯಾನಿಸಮು ತನ್ನ ನ್ಯೂಟ್ರಿಷನ್ನ ಹೇಗೆ ಕ್ಯಾರಿ ಮಾಡ್ತಿದೆ ಅದ್ರ ಬೇಸಿಸ್ ಮೇಲೆ ಏನು ಮಾಡೋದು, ಕ್ಲಾಸಿಫೈ ಮಾಡಿದ್ರು. ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಮೋಡ್ ಆಫ್ ನ್ಯೂಟ್ರಿಷನಲ್ಲಿ ಒಂದನ್ನ ಆಟೋಟ್ರೋಪ್ಸ್ ಅಂತೇಳಿ ಕರಿತೀವಿ ಆ್ಯಂಡ್ ಅನದರ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಹೆಟಿರೋಟ್ರೋಪ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಆಟೋಟ್ರೋಪ್ಸ್ ಅಂದರೆ ದೋಸ್ ಆರ್ಗ್ಯಾನಿಸಮ್ ಕ್ಯಾನ್ ಸಿಂಥಸೈಸ್ ದೇರ್ ಓನ್ ಫುಡ್, ದೇ ಆರ್ ಕನ್ಸಿಡರ್ ಆಸ್ ಎ ಆಟೋಟ್ರೋಪ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಏನು ಮಾಡುತ್ತೆ, ಎಸ್ಪೆಷಲಿ ಪ್ಲಾಂಟ್ಸ್ನ ಎಕ್ಸಾಂಪಲ್ ಆಗಿ ತಗೋಬೋದು, ತನಗೆ ಬೇಕಾಗಿರುವಂಥ ಫುಡ್ನ ತಾನೇ ಸಿಂಥಸೈಸ್ ಮಾಡ್ಕೊಳ್ತಾ ಇದೆ. ಅಂದರೆ ದ ಟೈಪ್ ಆಫ್ ನ್ಯೂಟ್ರಿಷನ್ ಈಸ್ ಕನ್ಸಿಡರ್ ಆಸ್ ಎ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಆರ್ ಅದನ್ನು ಆಟೋಟ್ರೋಪ್ಸ್ ಅಂತೇಳಿ ಕರಿತೀವಿ. ಅದೇ ಥರ ಹೆಟ್ರೋಟ್ರೋಪ್ಸ್ ಅಂದರೆ ದೋಸ್ ಆರ್ಗ್ಯಾನಿಸಮ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್, ದೇ ಆರ್ ಕನ್ಸಿಡರ್ ಆಸ್ ಎ ಹೆಟಿರೋಟ್ರೋಪ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಹೆಟ್ರೋಟ್ರೋಪ್ಸನ್ನು ಅಬ್ಸರ್ವ್ ಮಾಡಿದ್ರೆ ಸ್ಯಾಪ್ರೋಫೈಟ್ಸ್, ಪ್ಯಾರಾಸೈಟ್ಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಸ್ಯಾಪ್ರೋಫೈಟ್ಸ್, ಪ್ಯಾರಾಸೈಟ್ಸ್. ಸ್ಯಾಪ್ರೋಫೈಟ್ಸ್ ಅಂದರೆ ಸಮ್ ಆಫ್ ದಿ ಆರ್ಗ್ಯಾನಿಸಮ್ ದೇ ಲಿವ್ ಆನ್ ಡೆಡ್ ಮ್ಯಾಟರ್ ಆರ್ ಡಿಪೆಂಡ್ಸ್ ಆನ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಅಂದರೆ ಇಲ್ಲಿ ನೋಡಿ, ಆಟೋಟ್ರೋಪ್ಸ್ ಅಂದರೆ ತನಗೆ ಬೇಕಾಗಿರೋಂಥ ಫುಡ್ನ ತಾನೇ ಸಿಂಥಸೈಸ್ ಮಾಡ್ತಿದೆ ಅಂದರೆ ಆಟೋಟ್ರೋಪ್ಸ್ ಅಂತೇಳಿ ಕರಿತೀವಿ. ಇನ್ನೊಂದು ನೇಮ್ನ ಇಂಡಿಕೇಟ್ ಮಾಡಿದರೆ ಫೋಟೋಸಿಂಥೆಟಿಕ್ ಅಂತೇಳಿ ಕರಿತೀವಿ. ಹೆಟ್ರೋಟ್ರೋಪ್ಸ್ ಮೀನ್ಸ್ ದಿ ಆರ್ಗ್ಯಾನಿಸಮ್ ವಿಚ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದಿ ಅದರ್ ಆರ್ಗ್ಯಾನಿಸಮ್, ದಟ್ ಕನ್ಸಿಡರ್ ಆಸ್ ಎ ಹೆಟ್ರೋಟ್ರೋಪ್ಸ್. ಹೆಟ್ರೋಟ್ರೋಪ್ಸಲ್ಲಿ ನೋಡ್ತಾ ಹೋದರೆ ಒನ್ ಈಸ್ ಸ್ಯಾಪ್ರೋಫೈಟ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ಯಾರಾಸೈಟ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಸ್ಯಾಪ್ರೋಫೈಟ್ಸ್ ಅಂದರೆ ಸಮ್ ಆಫ್ ದಿ ಆರ್ಗ್ಯಾನಿಸಮ್ ವಿಚ್ ಆರ್ ಕಂಪ್ಲೀಟ್ಲಿ ಲಿವ್ ಆನ್ ಡೆಡ್ ಮ್ಯಾಟರ್ಸ್ ಆರ್
ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಮೇಲೆ ಏನಾರ ಡಿಪೆಂಡ್ ಆಗಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಸ್ಯಾಪ್ರೋಫೈಟ್ಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಫಸ್ಟ್ ಒನ್ ಆಯಿತು. ಕ್ಲೀನಾಗಿ ಏನು ಮಾಡಿ ನೋಟ್ ಮಾಡ್ಕೊಳ್ಳಿ. ಅಂದರೆ ದೋಸ್ ಆರ್ಗ್ಯಾನಿಸಮ್ ದೇ ಲಿವ್ ಆನ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಆರ್ ಡಿಪೆಂಡ್ಸ್ ಆನ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್, ದೇ ಆರ್ ಕನ್ಸಿಡರ್ಡ್ ಆಸ್ ಎ ಸ್ಯಾಪ್ರೋಫೈಟ್ಸ್ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಈಸ್ ಪ್ಯಾರಾಸೈಟ್. ನೀವು ಕೇಳಿದ್ದೀರಾ ಪ್ಯಾರಾಸೈಟ್ ಅಂದ್ಕೊಳ್ಳೆ ದಿ ಆರ್ಗ್ಯಾನಿಸಮ್ ವಿಚ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್, ಇಟ್ ಮೇ ಬಿ ಫುಡ್, ಶೆಲ್ಟರ್ ಆರ್ ಎನಿ ಅದರ್ ಪರ್ಪಸ್, ದೇ ಆರ್ ಕನ್ಸಿಡರ್ಡ್ ಆಸ್ ಎ ಪ್ಯಾರಾಸೈಟ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೀಟಾಗಿ ಡೆಫಿನೇಷನ್ ನೋಟ್ ಮಾಡ್ಕೊಳ್ಳಿ. ದಿ ಆರ್ಗ್ಯಾನಿಸಮ್ which is completely depends on other organism, it may be food, shelter or any other purpose, they are considered as a parasites ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. In parasites we have to see two types. One is ectoparasites and second one is endoparasites ಅಂತೇಳಿ ಕರಿತೀವಿ. One is ectoparasites and another one is endoparasites ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ectoparasites means ecto ಅಂದರೆ ಔಟ್ಸೈಡ್ ಅಂತ ಮೀನಿಂಗ್ ಬರುತ್ತೆ. ecto means ಔಟ್ಸೈಡ್, ಹಾಗಾದರೆ ಎಂಡೋ ಅಂದರೆ ಇನ್ಸೈಡ್ ಅಂತೇಳಿ ಕರಿತೀವಿ. ಸಮ್ ಆಫ್ ದಿ ಪ್ಯಾರಾಸೈಟ್ ವಿಚ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ ಔಟ್ಸೈಡ್ ದಿ ಬಾಡಿ, ದೇ ಆರ್ ಕನ್ಸಿಡರ್ಡ್ ಆಸ್ ಎ ectoparasites ಅಂತೇಳಿ ಕರಿತೀವಿ. ectoparasitesಗೆ ಲೀಚ್ನ ಎಕ್ಸಾಂಪಲ್ ಆಗಿ ತಗೋಬೋದು. ಮಸ್ಕಿಟೋ ಇಸ್ ಅನ್ ಎಕ್ಸಾಂಪಲ್. ಯಾಕಂದರೆ ನೋಡಿ ಲೀಚು ಬ್ಲಡ್ಗೆ ಏನಾಗುತ್ತೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಮಸ್ಕಿಟೋ ನೋಡಿ ಬ್ಲಡ್ನ ನಮ್ಮ ಬಾಡಿಯಿಂದ ಸಕ್ ಮಾಡುತ್ತೆ. ಅಂದರೆ ಎಕ್ಸ್ಟರ್ನಲಿ ಏನಾಗಿದೆ ಬಾಡಿ ಮೇಲೆ ಡಿಪೆಂಡ್ ಆಗಿದೆ, ಔಟ್ಸೈಡ್ ದಿ ಬಾಡಿ ಡಿಪೆಂಡ್ ಆಗಿದೆ. ದಟ್ಸ್ ವೈ ದಟ್ ಪ್ಯಾರಾಸೈಟ್ಸ್ ಇಸ್ ಕನ್ಸಿಡರ್ಡ್ ಆಸ್ ಎ ectoparasite ಅಂತೇಳಿ ಕರಿತೀವಿ. ದೋಸ್ ಪ್ಯಾರಾಸೈಟ್ ವಿಚ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಔಟ್ಸೈಡ್ ದಿ ಬಾಡಿ, ದೇ ಆರ್ ಕನ್ಸಿಡರ್ಡ್ ಆಸ್ ಎ ectoparasite. ಅದೇ ಥರ endoparasite, the parasite which are completely present inside the body, inside the body ಅಂದರೆ ಡಿಪೆಂಡ್ ಆಗಿದ್ರೆ they are considered as a endoparasites ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ಟೇಪ್ ವರ್ಮ್, ರೌಂಡ್ ವರ್ಮ್ ಆರ್ ದಿ ಎಕ್ಸಾಂಪಲ್. ಇದನ್ನು ನಾವೇನಂತೀವಿ ಅಂದರೆ ಪ್ಯಾರಾಸೈಟ್ಸಿನ ಟೈಪ್ಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಇದು ಎಲ್ಲಿ ಬಂತು ಅಂದರೆ ಮೋಡ್ ಆಫ್ ನ್ಯೂಟ್ರಿಷನಲ್ಲಿ ಎಸ್ಪೆಷಲಿ ಹೆಟೆರೋಟ್ರೋಪ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದೀವಿ. ಓಕೆ, ದಿಸ್ ಇಸ್ ಅಬೌಟ್ ದಿ ಥರ್ಡ್ ಕಾನ್ಸೆಪ್ಟ್, ಮೋಡ್ ಆಫ್ ನ್ಯೂಟ್ರಿಷನ್ ಅಂತೇಳಿ ಕರಿತೀವಿ. ನೋಡಿ RH ವಿಟೇಕರು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್ನ ಪ್ರಪೋಸ್ ಮಾಡಿದ್ರು. ಬಟ್ ಆ 5 ಕಿಂಗ್ಡಮ್ನ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಕ್ರೈಟೀರಿಯನ್ನ ಎಷ್ಟು ನೀಟಾಗಿ ಫಾಲೋ ಮಾಡ್ಕೊಂಬಂದ್ರು ನೋಡಿ. ಫಸ್ಟ್ ಅವ್ರು ನೋಡಿದ್ದು ಸೆಲ್ ಸ್ಟ್ರಕ್ಚರ್, ಸೆಲ್ ಯಾವ ಥರ ಇದೆ, ಯಾವ ಥರ ಆರ್ಗನೈಸೇಷನ್ ಇದೆ, ನ್ಯೂಕ್ಲಿಯಸ್ ಯಾವ ಥರ ಇದೆ, ಅದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡಿದ್ರು. ಕ್ಯಾರೆಕ್ಟರ್ಸ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಪ್ರೊಕ್ಯಾರಿಯೋಟ್ಸ್ ಯಾರು, ಯುಕ್ಯಾರಿಯೋಟ್ಸ್ ಅಂದರೆ ಯಾರು, ಪ್ರೊಕ್ಯಾರಿಯೋಟ್ಸಲ್ಲಿ ಯಾವ ಕ್ಯಾರೆಕ್ಟರ್ಸ್ ಇರುತ್ತೆ, ಯುಕ್ಯಾರಿಯೋಟಲ್ಲಿ ಯಾವ ಕ್ಯಾರೆಕ್ಟರ್ಸ್ ಇರುತ್ತೆ, ಇದನ್ನು ಕನ್ಸಿಡರೇಷನ್ ಮಾಡಿಕೊಂಡ್ರು. ನೆಕ್ಸ್ಟ್ ಅದಾದಮೇಲೆ ಥ್ಯಾಲಸ್ ಆರ್ಗನೈಸೇಷನ್. ಕೆಲವೊಂದರಲ್ಲಿ ಏನಾಗಿರುತ್ತೆ ಯಾವುದೇ ರೀತಿಯಾದ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಅನ್ಡಿಫ್ರೆನ್ಷಿಯೇಟೆಡ್ ಮಾಸ್ ಅಂತೇಳಿ ಕರಿತೀವಿ. ಇನ್ನು ಕೆಲವೊಂದು ಪ್ಲ್ಯಾಂಟ್ ಬಾಡಿ ನಾವೇನು ಮಾಡ್ಬೋದು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಅಲ್ಲಿ ಏನಾಗುತ್ತೆ ನಾವು ಅದನ್ನು ಅಗೈನ್ ನಾವು ಡಿಫ್ರೆನ್ಷಿಯೇಟೆಡ್ ಪ್ಲ್ಯಾಂಟ್ ಬಾಡಿ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಅದನ್ನು ಥ್ಯಾಲಸ್ ಆರ್ಗನೈಸೇಷನ್ ಅಂತೇಳಿ ಕರೆದ್ರು. ಅದೇ ಥರ ಕ್ಲಾಸಿಫೈ ಮಾಡ್ತಾ ಮೋಡ್ ಆಫ್ ನ್ಯೂಟ್ರಿಷನ್, ಅನಿಮಲಲ್ಲಿ ನ್ಯೂಟ್ರಿಷನ್ ಯಾವ ಥರ ಇದೆ ಅದ್ರ ಬೇಸಿಸ್ ಮೇಲೂ ಕ್ಲಾಸಿಫೈ ಮಾಡಿದ್ರು. ಕೆಲವೊಂದು ಆರ್ಗ್ಯಾನಿಸಮ್ ತನಗೆ ಬೇಕಾಗಿರೋ ಫುಡ್ನ ತಾನೇ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ, ದೇ ಆರ್ ಕನ್ಸಿಡರ್ಡ್ ಆಸ್ ಎ ಆಟೋಟ್ರೋಪ್ಸ್ ಅಂತೇಳಿ ಕರಿತೀವಿ. ಅಗೈನ್ ಸಮ್ ಆಫ್ ದಿ ಆರ್ಗ್ಯಾನಿಸಮ್ ವಿಚ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದಿ ಅದರ್ ಆರ್ಗ್ಯಾನಿಸಮ್, ದೇ ಆರ್ ಕನ್ಸಿಡರ್ಡ್ ಆಸ್ ಎ ಹೆಟೆರೋಟ್ರೋಪ್ಸ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಹೆಟೆರೋಟ್ರೋಪ್ಸಲ್ಲಿ ಸ್ಯಾಪ್ರೋಫೈಟ್ಸ್ನ ಅಬ್ಸರ್ವ್ ಮಾಡಿದ್ರಿ, ಅದೇ ಥರ ಪ್ಯಾರಾಸೈಟ್ಸ್ನ ಅಬ್ಸರ್ವ್ ಮಾಡಿದ್ವಿ. ಪ್ಯಾರಾಸೈಟಲ್ಲಿ 2 ಟೈಪ್ಸ್ನ ಅಬ್ಸರ್ವ್ ಮಾಡಿದ್ರಿ. ಒನ್ ಈಸ್ ectoparasite ಆ್ಯಂಡ್ ಅನದರ್ ಒನ್ ಈಸ್ ಎಂಡೋಪ್ಯಾರಾಸೈಟ್ಸ್ ಅಂತೇಳಿ ಏನು ಮಾಡಿದ್ವಿ ಅಬ್ಸರ್ವ್ ಮಾಡಿದ್ವಿ. ectoparasitesಗೆ ಲೀಚು, ಮಸ್ಕಿಟೋ ಆರ್ ದಿ ಎಕ್ಸಾಂಪಲ್. ಎಂಡೋಪ್ಯಾರಾಸೈಟ್ಸ್ಗೆ ರೌಂಡ್ ವರ್ಮ್, ಟೇಪ್ ವರ್ಮ್ ಆರ್ ದಿ ಎಕ್ಸಾಂಪಲ್ ಅಂತೇಳಿ ನಾವೇನು ಮಾಡಿದ್ವಿ ಕನ್ಸಿಡರ್ ಮಾಡ್ಕೊಂಡ್ವಿ. ಇದು ಮೋಡ್ ಆಫ್ ನ್ಯೂಟ್ರಿಷನ್ ಆಯಿತು. ನೆಕ್ಸ್ಟ್ ಫೋರ್ತ್ ಒನ್, reproduction. The fourth one is reproduction. ಆಲ್ರೆಡಿ ನಿಮಗೆ reproduction ಅಂದರೆ ಮೀನಿಂಗ್ ಗೊತ್ತಿದೆ. ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಫಿಸಿಯೋಲಜಿಕಲ್ ಪ್ರೋಸೆಸ್. ಆರ್ಗ್ಯಾನಿಸಮ್ ಪ್ರೊಡ್ಯೂಸಸ್ ಆಫ್ ಸ್ಪ್ರಿಂಗ್ಸ್ ಇನ್ ಇಟ್ಸ್ ಓನ್ ಕೈಂಡ್ ಟು ಕಂಟಿನ್ಯೂ ದರ್ ಜನರೇಷನ್. ದಟ್ ಒನ್ ಈಸ್ ಕಾಲ್ಡ್ reproduction ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇನ್ reproduction we have to see 2 types. One is asexual reproduction and second one is sexual reproduction. Asexual reproduction ಅಂದರೆ ನಿಮಗೆ ಮೀನಿಂಗ್ ಗೊತ್ತಿದೆ. ಯೂನಿಪ್ಯಾರೆಂಟಲ್ ವಿತೌಟ್ ಫ್ಯೂಷನ್ ಆ್ಯಂಡ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಇಸ್ ಕಾಲ್ಡ್
asexual reproduction ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. Uniparental without fusion and formation of gametes is considered as asexual reproduction. The fusion of male and female gametes is called ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅಂದರೆ RH ವಿಟೇಕರು ಕ್ಲಾಸಿಫಿಕೇಶನ್ ಮಾಡ್ತಾ ಕ್ರೈಟೀರಿಯಾ ಯೂಸ್ ಮಾಡ್ಬೇಕಾದ್ರೆ ರೀಪ್ರೊಡಕ್ಷನ್ ಏನು ಮಾಡಿದ್ದಾರೆ ಕ್ರೈಟೀರಿಯಾಗಿ ಯೂಸ್ ಮಾಡಿದ್ದಾರೆ. ರೀಪ್ರೊಡಕ್ಷನಲ್ಲಿ ವಿ ಹ್ಯಾವ್ ಟು ಸಿ ದಿ ಟೂ ಟೈಪ್ಸ್. ಒನ್ ಈಸ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಒಂದಾಯಿತು. ಆ್ಯಂಡ್ ಲಾಸ್ಟ್ ಫಿಫ್ತ್ ಒನ್, ಫೈಲೋಜೆನೆಟಿಕ್ ರಿಲೇಷನ್ಶಿಪ್. ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂದರೆ ಆಲ್ರೆಡಿ ನಾವು ಫಸ್ಟ್ ಚಾಪ್ಟರಲ್ಲಿ ಸ್ಟಡಿ ಮಾಡ್ತಾ ನೋಡಿದ್ದೀವಿ. ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎವಲ್ಯೂಷನ್ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಆರ್ಗ್ಯಾನಿಸಮ್ನ ನಾವೇನಾರ ಕ್ಲಾಸಿಫೈ ಮಾಡ್ತಿದ್ರೆ ದಟ್ ಒನ್ ಈಸ್ ಕಾಲ್ಡ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಈಗ ಕ್ಲಾಸಿಫಿಕೇಶನ್ ಪ್ರಪೋಸ್ ಮಾಡಿದ್ರು RH ವಿಟೇಕರ್. ಪ್ರೆಸೆಂಟ್ ಸಿಚುವೇಶನ್ ನೋಡ್ಕೊಂಡು ಹೇಳೋದಲ್ಲ, ಪ್ರೀವಿಯಸ್ ಎವಲ್ಯೂಷನರಿ ಹಿಸ್ಟ್ರಿ ಏನಿದೆ ಅದನ್ನು ಕನ್ಸಿಡರ್ ಮಾಡಿ ಏನು ಮಾಡಬೇಕು ಕ್ಲಾಸಿಫೈ ಮಾಡಬೇಕು. ಹಾಗಾಗಿ ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ಕ್ರೈಟೀರಿಯಾ ಯೂಸ್ ಮಾಡ್ಬೇಕಾದ್ರೆ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ನ ಏನು ಮಾಡೋದು ಕ್ರೈಟೀರಿಯಾಗಿ ಯೂಸ್ ಮಾಡಿಕೊಂಡ್ರು. ಬಟ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ಗೆ ಪಾಯಿಂಟ್ ಆಗ್ತೀರಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎವಲ್ಯೂಷನ್ ರಿಲೇಷನ್ಶಿಪ್ ಬೇಸಿಸ್ ಮೇಲೆ ಆರ್ಗ್ಯಾನಿಸಮ್ನ ಕ್ಲಾಸಿಫೈ ಮಾಡಿದ್ರೆ ಇಸ್ ಕಾಲ್ಡ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್. ಪಾಯಿಂಟ್ನ ಇಂಡಿಕೇಟ್ ಮಾಡ್ತೀರಂದರೆ ಎವಲ್ಯೂಷನರಿ ರಿಲೇಷನ್ಶಿಪ್ ಬೇಸಿಸ್ ಮೇಲೆ. ಓಕೆ, ಎವಲ್ಯೂಷನರಿ ರಿಲೇಷನ್ಶಿಪ್ ಆರ್ ಕನ್ಸಿಡರ್ ಆಸ್ ಎ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ 5 ಕ್ರೈಟೀರಿಯಾಸ್ ವಾಸ್ ಯೂಸ್ಡ್ ಬೈ RH ವಿಟೇಕರ್ ಫಾರ್ ಕ್ಲಾಸಿಫಿಕೇಶನ್ ಪರ್ಪಸ್. ಕ್ಲಾಸಿಫಿಕೇಶನ್ ಪರ್ಪಸ್ಗೆ RH ವಿಟೇಕರ್ ಯೂಸ್ ಮಾಡಿರುವಂಥ ಕ್ರೈಟೀರಿಯಾಗಳಿದು. ಓಕೆ, ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಈ ಕ್ರೈಟೀರಿಯಾ ನೆನ್ಪಿಟ್ಕೋಬೇಕು. ಏನಕ್ಕೆ ಅಂದರೆ ನಾವು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಹೇಳ್ಬಿಡ್ತೀವಿ. 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ವಾಸ್ ಗಿವನ್ ಬೈ RH ವಿಟೇಕರ್. ಆ 5 ಕಿಂಗ್ಡಮ್ ಯಾವುದಿದು ಅಂದರೆ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ. ಇದು 5 ಏನು ಮಾಡ್ತೀವಿ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಆ ಕ್ಲಾಸಿಫಿಕೇಶನ್ನ ಪ್ರಪೋಸ್ ಮಾಡಬೇಕಂದ್ರೆ ಬೇಸಿಕ್ಕಾಗಿ RH ವಿಟೇಕರು ಯಾವ್ಯಾವ ಪಾಯಿಂಟ್ನ ಕನ್ಸಿಡರ್ ಮಾಡ್ದ ಅಂದರೆ ಒಂದು ಸೆಲ್ ಸ್ಟ್ರಕ್ಚರ್, ಥ್ಯಾಲಸ್ ಆರ್ಗನೈಸೇಷನ್, ಮೋಡ್ ಆಫ್ ನ್ಯೂಟ್ರಿಷನ್, ರೀಪ್ರೊಡಕ್ಷನ್ ಆ್ಯಂಡ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ನ ಏನು ಮಾಡಿದ್ರು ಕ್ರೈಟೀರಿಯಾ ಆಗಿ ಕ್ಲಾಸಿಫಿಕೇಷನಲ್ಲಿ ಯೂಸ್ ಮಾಡಿಕೊಂಡ್ರು. ದಿಸ್ ಈಸ್ ಅಬೌಟ್ ದಿ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಿ ಬಯಾಲಜಿಕಲ್ ಕ್ಲಾಸಿಫಿಕೇಷನ್. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಮೈನಾಗಿ ನೋಡಿದ ಥಿಂಗ್ಸ್ ಏನು ಅಂದರೆ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ಅರ್ಲಿ ಡೇಸ್ಗಳಲ್ಲಿ ಫಸ್ಟು ಐಡಿಯಾನ ಪ್ರಪೋಸ್ ಮಾಡಿದ್ದು ಅರಿಸ್ಟಾಟಲ್. ಯಾವ ಥರ ಐಡಿಯಾನ ಪ್ರಪೋಸ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ಸೆಕೆಂಡ್ ಅದಾದಮೇಲೆ ಬಂದಿದ್ದು ಲಿನೇಯಸ್. ಇನ್ ಲಿನೇಯಸ್ ಪೀರಿಯಡ್ ದಿ ಲಿನೇಯಸ್ ಪ್ರಪೋಸ್ಡ್ 2 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್. 2 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನಲ್ಲಿ ಒನ್ ಈಸ್ ಪ್ಲಾಂಟೆ ಆ್ಯಂಡ್ ಅನದರ್ ಒನ್ ಈಸ್ ದಿ ಅನಿಮೇಲಿಯಾ. ಪ್ರೆಸೆಂಟು ನಾವೀಗ ಫಾಲೋ ಮಾಡ್ತಿರುವಂಥ ಕ್ಲಾಸಿಫಿಕೇಶನ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ವಾಸ್ ಗಿವನ್ ಬೈ RH ವಿಟೇಕರ್ ಇನ್ 69. ಆ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಯಾವುದು ಅಂದರೆ ದಿ ಫಸ್ಟ್ ಒನ್ ಯಾವುದು ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ. ಅಗೇನ್ ಅವ್ರು ಯೂಸ್ ಮಾಡಿದ ಕ್ರೈಟೀರಿಯಾ ಇದಿಷ್ಟು ಕ್ರೈಟೀರಿಯಾ. ಬಟ್ ಇದರಲ್ಲಿ ಏನೇನು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ ಅಂದರೆ ಪ್ರೊಕ್ಯಾರಿಯೋಟು ಮತ್ತು ಯೂಕ್ಯಾರಿಯೋಟ್ಸಿಂದು ಡಿಫ್ರೆನ್ಸಸ್ ನೆನ್ಪಿಟ್ಕೋಬೇಕು. ಅಗೇನ್ ಥ್ಯಾಲಸ್ ಅಂದರೆ ಏನು, ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಮೋಡ್ ಆಫ್ ನ್ಯೂಟ್ರಿಷನಲ್ಲಿ ಆಟೋಟ್ರೋಪ್ಸ್ ಅಂದ್ರೇನು, ಎಟ್ರೋಟ್ರೋಪ್ಸ್ ಅಂದ್ರೇನು, ಹೆಟ್ರೋಟ್ರೋಪ್ಸಲ್ಲಿ ಸ್ಯಾಪ್ರೋಫೈಟ್ಸ್ ಅಂದ್ರೇನು, ಪ್ಯಾರಾಸೈಟ್ಸ್ ಅಂದ್ರೇನು. ನೆಕ್ಸ್ಟು ರೀಪ್ರೊಡಕ್ಷನಲ್ಲಿ ಎಸೆಕ್ಷುವಲ್ ಅಂದ್ರೇನು, ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ್ರೇನು. ಆ್ಯಂಡ್ ಲಾಸ್ಟ್ ಒನ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎವಲ್ಯೂಷನರಿ ರಿಲೇಷನ್ಶಿಪ್ಸ್ ಆರ್ ಕನ್ಸಿಡರ್ ಆಸ್ ಎ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂತೇಳಿ ಕರಿತೀವಿ. ಇದಿಷ್ಟು ದಿ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಓಕೆ, ಥ್ಯಾಂಕ್ ಯು.